ಐ ಥಿಂಕ್ ಈ ಸಿನಿಮಾ ನೋಡೋಕ್ಕೆ ಮುಂಚೆ ಈ ಮೂವಿ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಇದ್ದಿಲ್ಲ, ಮತ್ತು ಅದೇ ಥರ ಟ್ರೈಲರ್ ಬರೋ ತನಕ ಈ ಮೂವಿ ಮೇಲೆ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಇದ್ದಿಲ್ಲ, ಅಷ್ಟೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇದ್ದಿಲ್ಲ. ಆದರೆ ಟ್ರೈಲರ್ ಬಂದಾದಮೇಲೆ ಎಲ್ಲರಿಗೂ ಅಟೆನ್ಷನ್ ಆಯಿತು ಈ ಸಿನಿಮಾ. ಸೊ ಅಂಥ ಒಂದು ಸಿನಿಮಾನೇ ಈ ಕಲ್ಕಿ. ಸಾರಿ ಕಲ್ಕಿ 2098 AD ಅನಿಸುತ್ತೆ. ಕ್ಲಿಯರಾಗಿ ಗೊತ್ತಿಲ್ಲ, ಕ್ಲಿಯರಾಗಿಲ್ಲ ಅಂದರೆ ಕಮೆಂಟಲ್ಲಿ ಹೇಳಿ, ನನಗೆ ಗೊತ್ತಿಲ್ಲ ಕ್ಲಿಯರಾಗಿ. ಅದೇ ಥರ ಈ ಮೂವಿ ಮೇಲೆ ನನಗೆ ಅಷ್ಟೆಲ್ಲ ಕ್ಯೂರಿಯಾಸಿಟಿ ಇದ್ದಿಲ್ಲ. ಸೆಕೆಂಡ್ ಟ್ರೈಲರ್ ಕೂಡ ನಾನು ಕ್ಲಿಯರಾಗಿ ಇನ್ನೂ ನೋಡಿಲ್ಲ. ಫಸ್ಟ್ ಟ್ರೈಲರ್ ನೋಡಿದೆ. ಸೊ ಅದೇ ಮೂವಿ ನೋಡ್ಕೊಂಬಂದು ವೀಡಿಯೋ ಮಾಡೋಣ, ತುಂಬ ಇಷ್ಟ ಬೇರೆ ಆಗಿತ್ತು. ಅವಾಗೆಲ್ಲ ವೀಡಿಯೋ ಹೆಂಗೆ ಮಾಡ್ತಿದ್ದೆ ಅಂದರೆ ಕಂಟೆಂಟಿಗೋಸ್ಕರ ವೀಡಿಯೋ ಮಾಡ್ತಿದ್ದೆ. ನನ್ನ ಆನೆಸ್ಟ್ ಒಪಿನಿಯನ್ ಆನೆಸ್ಟಾಗಿ ಇರ್ತಿತ್ತು. ಆ ಮಾತಾಡೋ ವೇ ಬಂದು ಕರೆಕ್ಟಾಗಿ ಇದ್ದಿಲ್ಲ. ಸೊ ಅದಕ್ಕೆ ನಿಲ್ಲಿಸ್ಕೊಂಡೆ. ಆಮೇಲೆ ಮೈಂಡಲ್ಲಿ ಕೂರಿಸ್ಕೊಂಡೆ, ನಿನಗೆ ಯಾವ್ದು ಬರುತ್ತೆ, ನಿನ್ನ ಸ್ಲ್ಯಾಂಗ್ ಯಾವುದು, ನಿನಗೆ ಏನು ಮೈಂಡ್ಸಿಗೆ ಬರುತ್ತೋ, ಏನು ಮೈಂಡಿಗೆ ಬರುತ್ತೋ, ವಾಟ್ ಎವರ್ ಏನೇ ಇರಲಿ, ಅದು ನಿನಗೆ ಏನು ಅನ್ಸುತ್ತೋ ಅದನ್ನ ಮಾಡು ಅಂತ ಒಂದು ಮೈಂಡಲ್ಲಿ ಕೂರಿಸ್ಕೊಂಡೆ. ಸೊ ಹಂಗೆ ಕೂರಿಸ್ಕೊಂಡು ಇವಾಗ ಧೈರ್ಯವಾಗಿ ಮಾಡ್ತಿದ್ದೀನಿ. ಸೊ ಏನೇ ಇರಲಿ, ನೆಗೆಟಿವ್ ಆಗಲಿ ಪಾಸಿಟಿವ್ ಆಗಲಿ ಎಲ್ಲ ಕಮೆಂಟಲ್ಲಿ ಹೇಳಿ. ಸೊ ಇಂಟ್ರೊಡಕ್ಷನ್ ಎಲ್ಲ ಆಯಿತು. ಇಂಟ್ರೊಡಕ್ಷನ್ನು ಎಲ್ಲರೂ ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ಅದೆಲ್ಲ ಓಲ್ಡ್ ಸ್ಲ್ಯಾಂಗ್ ಆಯಿತು. ನೀವೇನಾದ್ರು ಡಿಫ್ರೆಂಟಾಗಿ ಇದ್ದರೆ ಕಮೆಂಟಲ್ಲಿ ಹೇಳಿ, ಅದನ್ನ ಆ ಥರ ಇಂಟ್ರೊಡಕ್ಷನ್ ಕೊಡೋಣ. ಯಾವ ಥರ ಹೇಳ್ಬೇಕಂತ ಗೊತ್ತಿಲ್ಲ. ಸೊ ಅದಕ್ಕೆ ಕೇಳ್ತೀನಿ, ಏನೇ ಇದ್ರೆ ಕಮೆಂಟಲ್ಲಿ ಹೇಳಿ ಯಾವ ಥರ ಇಂಟ್ರೊಡಕ್ಷನ್ ಕೊಡಬೇಕಂತ. ಸೊ ಇವಾಗ ಡೈರೆಕ್ಟಾಗಿ ಈ ಕಲ್ಕಿ ಮೂವಿ ಬಗ್ಗೆ ಮಾತಾಡ್ಬಿಡೋಣ. ಎಲ್ಲಿಂದ ಸ್ಟಾರ್ಟ್ ಮಾಡೋದು ಏನೂ ಅರ್ಥನೇ ಆಗ್ತಿಲ್ಲ. ಏನಕ್ಕಂದರೆ ಅಷ್ಟೊಂದು ಸ್ಟಾರ್ ಕ್ಯಾಸ್ಟ್ನೇ ಇಟ್ಟಿದ್ದಾರೆ, 700 ಕೋಟಿ ಮೇಲೆ ಹಾಕಿದ್ದಾರೆ, ಗ್ರಾಫಿಕ್ಸು ಹಂಗೆ ಮಾಡಿಟ್ಟಿದ್ದಾರೆ, ಅದೇ ಥರ ಸ್ಟಾರ್ ಕ್ಯಾಸ್ಟ್ ಅಷ್ಟು ಇಳಿಸಿದ್ದಾರೆ. ಮತ್ತು ಈ ಸ್ಟೋರಿ ಬಗ್ಗೆ ಮಾತಾಡೋಣಂದ್ರೆ ಅಷ್ಟೊಂದಿದೆ. ಇದೆಲ್ಲ ನಮಗೆ ಅಷ್ಟೆಲ್ಲ ನಾಲೆಜ್ ಎಲ್ಲ ಇಲ್ಲ, ನಮಗೆ ಅಷ್ಟೆಲ್ಲ ಡೀಟೇಲಾಗಿ ಹೇಳೋ ಅಷ್ಟು. ಸೊ ನಮಗೇನು ಬರುತ್ತೋ ನಮ್ಮ ಪ್ಯಾಟ್ರನಲ್ಲಿ ನಾವು ಕರೆಕ್ಟಾಗಿ ಮಾತಾಡ್ಬಿಟ್ಟು ಹೋಗ್ಬಿಡೋಣ ಮುಚ್ಕೊಂಡು, ಅಲ್ವಾ? ಸರಿ, ಪ್ರಭಾಸ್ ಬಗ್ಗೆ ಮಾತಾಡೋಣ. ಹಂಗೆ ನಗಾಡ್ತಾ ಈ ಪ್ರಭಾಸ್ ಅವರಿಗೆ ಕ್ಯಾರೆಕ್ಟ್ರ್ ಒಂದು ಸೈಡ್ ಕ್ಯಾರೆಕ್ಟ್ರ್ ಕೊಟ್ಟಿಯಾರ, ಇಲ್ಲಾಂದರೆ ಹೀರೋ ಅವರ ಅಂತ ಒಂದು ಡೌಟಲ್ಲೇ ಬರ್ತೀರ. ಖಂಡಿತ ಎಲ್ಲರೂ ಯಾರೇ ನೋಡಿದ್ರೂ ಹಂಗೆ ಅನಿಸುತ್ತೆ ಫಸ್ಟ್ ಹಾಫ್ ತನಕ. ಏನಕ್ಕಂದರೆ ಅವ್ರಿಗೆ ಅಷ್ಟೆಲ್ಲ ದೊಡ್ಡ ರೋಲ್ ಕೊಟ್ಟಲಿಲ್ಲ. ಈ ಫಸ್ಟ್ ಹಾಫಲ್ಲಂತೂ ಅವ್ರಿಗೆ ಸ್ವಲ್ಪನೂ ಪೋರ್ಷನ್ಸ್ ಇಲ್ಲ. ಬರೋದೇ 20 ನಿಮಿಷ ಮೇಲೆ ಅನಿಸುತ್ತೆ, ಅರ್ಧ ಗಂಟೆ ಮೇಲೆ ಬರೋದು ಅವರು. ಬಂದ ಮೇಲೂ ಫಸ್ಟ್ ಸೀನೇ ಅದೇ ಹೀರೋಗೆ ಏನು ಕೊಡ್ತಾರೆ, ಒಂದು ಫೈಟ್ ಸೀನ್ ಕೊಡ್ತಾರೆ ಅಲ್ವಾ, ಸೇಮ್ ಇದರಲ್ಲೂ ಅಷ್ಟೇ ಅವ್ರಿಗೆ ಫೈಟ್ ಸೀನ್ಸ್ ಕೊಟ್ಟಿದ್ದಾರೆ. ಆ ಫೈಟ್ ಸೀನೆಲ್ಲ ಬೇಡದಿತ್ತು, ಬಟ್ ಹೀರೋ ಅಲ್ವಾ, ಸೊ ಕೊಡಲೇಬೇಕಂತ ಕೊಟ್ಟಿರೋಂಗೆ ನನಗೆ ಅನ್ನಿಸ್ತು. ಅದೇ ಥರ ಆ ಫಸ್ಟ್ ಪೋರ್ಷನ್ನೇ ಅವರು ಎಂಟ್ರಿ ಸೀನೇ ನನಗೆ ಅವರು ಫೇಸಲ್ಲಿ ಒಂದು ಡಲ್ನೆಸ್ ಇತ್ತು. ಸೊ ಅದನ್ನೆಲ್ಲ ನೋಡುವಾಗ ಇನ್ನೊಂದು ಸ್ವಲ್ಪ ಬೆಟ್ರಾಗಿ ಮಾಡ್ಬೋದಿತ್ತಲ್ಲ ಪ್ರಭಾಸ್ ಅವರು. ಅದೇ ಥರ ಅವರು ಬಾಡಿ ಇರೋದಕ್ಕೆ ಹಂಗೆ ಆಗ್ತಿದೆಯಾ ಅಂತ ನನಗೆ ಡೌಟ್ ತುಂಬಾ ಬರ್ತಿತ್ತು. ಅದೇ ಥರ ಅವ್ರು ಕಾಮಿಡಿ ಮಾಡ್ತಿದ್ದಾರೆ, ಬಟ್ ಅವ್ರಿಗೆ ಕಾಮಿಡಿನೇ ಸೆಟ್ ಆಗದೆ ಇರೋಂಗೆ ನನಗೆ ಅನ್ನಿಸ್ತು. ಸೊ ಅದೊಂದು ಸ್ವಲ್ಪ ಬೆಟ್ರಾಗಿ ಮಾಡ್ಬೋದಿತ್ತು. ಅದೇ ಥರ ಪ್ರಭಾಸ್ ಜೊತೆ ಬುಜ್ಜಿ ಅನ್ನೋ ಒಂದು ರೋಬೋ ಅನ್ಸುತ್ತೆ, ಅದು ರೋಬೋನ ಏನಂತ ನನಗೆ ಗೊತ್ತಿಲ್ಲ, ಒಂದು ರೌಂಡಾಗಿ ಇರುತ್ತೆ, ಅದ್ರ ಹೆಸರು ಕೂಡ ಗೊತ್ತಿಲ್ಲ. ಹೆಸರು ಗೊತ್ತಿದ್ರೆ ಕಮೆಂಟಲ್ಲಿ ಹೇಳಿ. ಸೊ ಅದಕ್ಕೆ ವಾಯ್ಸ್ ಓವರ್ ಕೊಟ್ಟವರು ಚೆನ್ನಾಗಿ ಕೊಟ್ಟಿದ್ದಾರೆ. ಅವ್ರು ಮಾತಾಡುವಾಗ ಒಂಥರ ಖುಷಿ ಆಗತ್ತೆ ನಮಗೆ ನೋಡುವಾಗಲೇ, ಕೇಳುವಾಗಲೇ. ಅದೇ ಥರ ಅಮಿತಾಬ್ ಬಚ್ಚನಿಗೂ ಪ್ರಭಾಸಿಗೂ 2 ಫೈಟ್ ಸೀನ್ಸ್ ಬರುತ್ತೆ. ಫೈಟ್ಸ್ ಒಂದು ವಾರ ಥರ ಅಂತ ಹೇಳ್ಬೋದು. ಸೊ ಅವ್ರು 2 ಜನಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಆ ಫೈಟ್ ಸೀನ್ ನನಗೆ ತುಂಬಾ ಇಷ್ಟ ಆಯಿತು, ಇಂಪ್ರೆಸ್ ಮಾಡ್ತು ಆ ಸೀನ್ಸ್ಗಳು. ಮತ್ತು ಈ ಮೂವಿಯಲ್ಲಿ ಇಂಪ್ರೆಸ್ ಮಾಡೋ ಥರ ಕ್ಯಾರೆಕ್ಟರ್ಸ್ ಎಲ್ಲ ಅಷ್ಟೆಲ್ಲ ಇಲ್ಲ, ಪರ್ಫಾರ್ಮೆನ್ಸು ಅಷ್ಟೆಲ್ಲ ದೊಡ್ಡದಾಗಿ ಯಾವುದೂ ಇಲ್ಲ. ಎಲ್ಲರೂ ಏನು ಇಂಟ್ರೊಡಕ್ಷನ್ ಕೊಟ್ಟೋದಂಗೆ ಈ ಮೂವಿ ಫುಲ್ ಇರುತ್ತೆ ಅಷ್ಟೇ. ಇಂಪ್ರೆಸ್ ಮಾಡೋ ಥರ ಯಾವುದೂ ನನಗೆ ಅನ್ನಿಸ್ಲಿಲ್ಲ. ಸೊ ಆ್ಯಕ್ಟಿಂಗ್ ಬಗ್ಗೆ ಹೇಳ್ಬೇಕಂದ್ರೆ ಓಕೆ, ಎಲ್ಲರೂ ಅವ್ರವ್ರಿಗೆ ಕೊಟ್ಟಿದ್ದ ರೋಲ್ನ ಅವರು ಕರೆಕ್ಟಾಗಿ ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ ಅಂತ ನನಗೆ ಅನ್ನಿಸ್ತು. ಬಟ್ ಅದೇ ಇಂಪ್ರೆಸ್ ಮಾಡೋ ಥರ ಯಾವ್ದು ದೊಡ್ಡದಾಗಿಲ್ಲ. ಮೇ ಬಿ ಸೆಕೆಂಡ್ ಪಾರ್ಟಲ್ಲಿ ಇರತ್ತೆ ಅನ್ಸುತ್ತೆ, ವೆಯ್ಟ್ ಮಾಡಿ ನೋಡೋಣ ಅದು ಏನಾಗತ್ತೆ ಅಂತ. ಬಟ್ ಆದರೆ ಅಮಿತಾಬ್ ಬಚ್ಚನ್ ಅವರ ಆ್ಯಕ್ಟಿಂಗ್ ನನಗೆ ಇಷ್ಟ ಆಯಿತು, ಯಾಕಂದರೆ ಅವ್ರಿಗೆ ರನ್ ಟೈಮ್ ಜಾಸ್ತಿ ಕೊಟ್ಟಿದ್ದಾರೆ. ಅದೇ ಥರ ಪೋರ್ಷನ್ಸ್ ಅವ್ರಿಗೆ ಕೊಟ್ಟಿದ್ದ ಪೋರ್ಷನ್ಸು ಎಲ್ಲನೂ ಆಗಿರಲಿ, ಅವರು ಸೂಪರಾಗಿ ಮುಗಿಸಿದ್ರು. ಅವರು ಕ್ಯಾರೆಕ್ಟ್ರು ನನಗೆ ಇಂಪ್ರೆಸ್ ಮಾಡ್ತು ಈ ಮೂವಿಯಲ್ಲಿ. ಮತ್ತು ದೀಪಿಕಾ ಪಡುಕೋನು ಅವ್ರಿಗೇನು ನೀಟಾಗಿರೋ ಒಂದು ರೋಲು, ಎಮೋಷ್ನಲ್ ರೋಲು, ಆ ಕ್ಯಾರೆಕ್ಟ್ರನ್ನ ಅವ್ರು ಕರೆಕ್ಟಾಗಿ ಮಾಡಿಕೊಟ್ಟಿದ್ದಾರೆ. ಇನ್ನು ಕಮಲ್ ಹಾಸನ್ ಸರು ಇನ್ನೂ ಇಬ್ಬರು ದೊಡ್ಡ ಹೀರೋಗಳಿದ್ದಾರೆ, ಅವರೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಅಂತಲೇ ಹೇಳ್ಬೇಕಿಲ್ಲ. ಅದೇ ಥರ ಕಮಲ್ ಹಾಸನ್ ಸರಿಗೆ ಇಂಟ್ರೊಡಕ್ಷನ್ ಅಷ್ಟೇ ಈ ಪಾರ್ಟಲ್ಲಿ. ಮೇ ಬಿ ಸೆಕೆಂಡ್ ಪಾರ್ಟಲ್ಲಿ ಅವ್ರಿಗೆ ದೊಡ್ಡದಾಗಿ ವೆಯ್ಟಾಗಿ ಇರತ್ತಂತ ನನಗೆ ಅನಿಸ್ತಿದೆ ಅವ್ರ ಕ್ಯಾರೆಕ್ಟ್ರು. ಅದೇ ಥರ ಅವ್ರ ಆ್ಯಕ್ಟಿಂಗ್ ಅಂತೂ ಖಂಡಿತ ಚಿಂದಿಯಾಗಿರುತ್ತೆ ಸೆಕೆಂಡ್ ಪಾರ್ಟಲ್ಲಿ. ಈ 700 ಕೋಟಿ ಅಂತ ಹೇಳಿ ಒಂದು ಇಂಡಿಯಾದಲ್ಲೇ ಅಷ್ಟು ದೊಡ್ಡ ಬಜೆಟಲ್ಲಿ ಇದೇ ಫಸ್ಟ್ ಮೂವಿ ಅನ್ಸುತ್ತೆ ಅಲ್ವಾ. ಅಷ್ಟು ದೊಡ್ಡ ಬಜೆಟ್ ಹಾಕಿ ತೆಗಿಯುವಾಗ ಆ ಥರ ಗ್ರ್ಯಾಂಡಾಗಿರ್ಬೇಕಲ್ವ ಮೂವಿ. ಈ ಆರ್ಟ್ ಡೈರೆಕ್ಷನ್ ಆಗಿರಲಿ, CG ಆಗಿರಲಿ, ಮತ್ತು ಗ್ರಾಫಿಕ್ಸ್ ಆಗಿರಲಿ, ಇದೆಲ್ಲ ನಾವು ಸ್ಕ್ರೀನ್ ಮೇಲೆ ನೋಡುವಾಗ ಅದು 700 ಕೋಟಿಗೆ ವರ್ತಿ ಅನಿಸ್ಬೇಕು. ಸೊ ಈ ಮೂವಿ ನೋಡುವಾಗ ಖಂಡಿತ ಅನಿಸುತ್ತೆ. ಸೊ ಆ ಟೀಮ್ ಎಲ್ಲರಿಗೂ ಅಪ್ರಿಷಿಯೇಟ್ ಖಂಡಿತ ಬರಲೇಬೇಕು. ಸೊ ಅವ್ರಿಗೆ ಒಂದು ಅಪ್ರಿಷಿಯೇಟ್ ಮಾಡಿಬಿಡೋಣ. ಅದೇ ಥರ ಮೂವಿ ಬಗ್ಗೆ ಇನ್ನೂ ತುಂಬ ಮಾತಾಡ್ತಾನೆ ಒಂದು 20 ನಿಮಿಷ ಅರ್ಧ ಗಂಟೆ ಕೂಡ ಮಾತಾಡ್ಬೋದು. ಬಟ್ ಅದಕ್ಕೆಲ್ಲ ಟೈಮ್ ಇಲ್ಲ ಅನ್ನೋದು ನೆಕ್ಸ್ಟ್ ಆಗಿದ್ರೇನು
ಕೂತ್ ನೋಡೋಕ್ಕೆ ನಿಮಗೂ ಟೈಮ್ ಇರಲ್ಲ ಅಲ್ವಾ. ಸೊ ಆದಷ್ಟು ಶಾರ್ಟಾಗಿ ಮುಗಿಸ್ಕೊಂಬಿಡೋಣ. ಸಿಂಪಲಾಗಿ ಹೇಳ್ಬೇಕಂದ್ರೆ ಫಸ್ಟ್ ಹಾಫ್ ಆ್ಯಾವ್ರೇಜು, ದೊಡ್ಡದಾಗಿ ಇಂಪ್ರೆಸ್ ಮಾಡೋ ಸೀನ್ಸ್ ಯಾವ್ದು ಇಲ್ಲ. ಕಾಮಿಡಿ ಟ್ರೈ ಮಾಡೋಕ್ಕೆ ಹೋಗ್ಯಾರೆ, ಬಟ್ ವರ್ಕ್ ಆಗಲಿಲ್ಲ. ಮೇ ಬಿ ಲೆಂತು ಜಾಸ್ತಿ ಆದಂಗೆ ಇರುತ್ತೆ, ಅದು ಮೇ ಬಿ ಕಟ್ ಮಾಡಿದರೆ ಇನ್ನೂ ಸ್ವಲ್ಪ ಬೆಟ್ರಾಗಿರ್ತಿತ್ತು ಏನೋ ಫಸ್ಟ್ ಹಾಫು. ಬಟ್ ಇಂಪ್ರೆಸ್ ಮಾಡೋ ಥರ ಖಂಡಿತ ಯಾವ ಸೀನು ಇಲ್ಲ, ಆ್ಯಾವ್ರೇಜ್ ಫಸ್ಟ್ ಹಾಫು. ಸೆಕೆಂಡ್ ಹಾಫ್ ವೈಸು ತುಂಬ ಚೆನ್ನಾಗಿ ತಗೊಂಡು ಹೋದರು. ವಾರ್ ಸೀನು, ಫೈಟ್ ಸೀನು, ಎಕ್ಸ್ಪೆಷಲಿ ಈ ಕ್ಲೈಮ್ಯಾಕ್ಸ್ನ ನೋಡಿ ಬಂದಮೇಲೆ ನಿಜವಾಗ್ಲೂ ಸೆಕೆಂಡ್ ಪಾರ್ಟ್ ಮೇಲೆ ಒಂದು ಹೈಪ್ ಖಂಡಿತ ಎಲ್ಲರಿಗೂ ಇರುತ್ತೆ. ಸೊ ಚೆನ್ನಾಗಿ ಮುಗಿಸಿದ್ರು ಕ್ಲೈಮ್ಯಾಕ್ಸು, ಅಲ್ಟಿ ಅಂತಲೇ ಹೇಳ್ಬೋದು ಈ ಕ್ಲೈಮ್ಯಾಕ್ಸ್ನ. ಈ ಮೂವಿಯಲ್ಲಿ ತುಂಬ ಕ್ಯಾರೆಕ್ಟರ್ಸ್ ಬಂದು ಹೋಗುತ್ತೆ. ಸೊ ಎಲ್ಲ ಕ್ಯಾರೆಕ್ಟರ್ಸೂ ನೀವು ಜ್ಞಾಪಕ ಇಟ್ಕೊಳ್ಳೋದು ಡೌಟೇ. ಅದೇ ಥರ ಈ ಮೂವಿಯಲ್ಲಿ ಒಂದೇ ಒಂದು ಅಮಿತಾಬ್ ಬಚ್ಚನ್ ಜೊತೆ ಒಂದು ಹುಡುಗ ಇರ್ತಾನೆ. ಅದೇ ಥರ ಪ್ರಭಾಸಿಗೆ ಇಂಟ್ರೊಡಕ್ಷನ್ ಕೊಡುವಾಗಲೂ ಒಂದು ಹುಡುಗ ಇರ್ತಾನೆ. ಸೊ ಎರಡು ಹುಡುಗ ಹೈಪ್ ಕೊಡ್ತಾರೆ. ಇವಾಗ KGF ಅಲ್ಲಿ ಕೊಡ್ತಾರಲ್ಲ, ಅವ್ನು ಬಂದರೆ ಹಿಂಗಾಗ್ಬಿಡತ್ತೆ ಹಂಗಾಗ್ಬಿಡತ್ತೆ ಅಂತೆಲ್ಲ ಇರತ್ತಲ್ಲ KGF, ಸೇಮ್ ಪ್ಯಾಟ್ರನಲ್ಲಿ ಇದರಲ್ಲಿ ಟ್ರೈ ಮಾಡ್ಯಾರ 2-3 ಕಡೆ. ಬಟ್ ಅದೆಲ್ಲ ಕ್ರಿಂಜಾಗಿತ್ತು ರೀ, ಒಂಥರ ಆಕ್ವರ್ಡಾಗಿತ್ತು, ಅದೆಲ್ಲ ಚೆನ್ನಾಗಿದ್ದಿಲ್ಲ. ಮೇ ಬಿ ನಿಮಗೆ ಚೆನ್ನಾಗಿ ಅನಿಸ್ತದಂದರೆ ಹೇಳಿ ಕಮೆಂಟಲ್ಲಿ. ಹಾಗೆ ಈ ಎಮೋಷ್ನಲ್ ಸೀಕ್ವೆನ್ಸ್ ಅಂತೂ ಯಪ್ಪ, ನನಗಂತೂ ಇವ್ರು ಎಳ್ದು ಇಟ್ಟಿದ್ದಾರೆ. ಹೆಂಗಾರು ಜನಗಳನ್ನ ಅಳಿಸ್ಬಿಡ್ಬೇಕಂತ ಇಟ್ಟರೋ ಏನೋ ಅಂತ ನನಗೆ ಗೊತ್ತಿಲ್ಲ, ಹಂಗೆ ಇಟ್ಟಿದ್ದಾರೆ. ಮೇ ಬಿ ನನಗೆ ವರ್ಕ್ ಆಗಲಿಲ್ಲ ಅದೆಲ್ಲ ಎಮೋಷ್ನಲ್ ಸೀಕ್ವೆನ್ಸ್. ಇದೇ ಥರ ಸಮ್ ನೆಗೆಟಿವ್ಸ್ ಎಲ್ಲ ಇದೆ, ಅದೆಲ್ಲ ಬಿಡೋಣ. ಸೊ ಓವರಾಲ್ ನೋಡುವಾಗ ಇದೊಂದು ಡೀಸೆಂಟ್ ವಾಚ್. ಆ ಗ್ರಾಫಿಕ್ಸು ಮತ್ತು ಅಷ್ಟು ದೊಡ್ಡ ಬಡ್ಜೆಟು ಮತ್ತು ಸೆಕೆಂಡ್ ಹಾಫು ಆ ಕ್ಲೈಮ್ಯಾಕ್ಸ್ಗೋಸ್ಕರ ಒಂದು ಸಲ ನೀವು ಖಂಡಿತ ಟ್ರೈ ಮಾಡಿಬಿಟ್ಟು ನಿಮ್ಮ ಒಪಿನಿಯನ್ನ ನೀವು ನನಗೆ ಹೇಳಿ. ರೇಟಿಂಗ್ ಆಗಿರಲಿ ವಾಟ್ ಎವರ್ ಎಲ್ಲನೂ ಈ ಕಮೆಂಟಲ್ಲಿ ಹೇಳಿ. ಮತ್ತು ಒಂದು ಕೈಂಡ್ಲಿ ರಿಕ್ವೆಸ್ಟ್ ಎಲ್ಲರಿಗೂ ಏನಂದರೆ, ಇವಾಗ 1,000 ಜನ ನೋಡ್ತೀರಾ ಅಂತ ಅಂದ್ಕೊಳ್ಳಿ. 1,000 ಜನದಲ್ಲಿ ಒಂದು 500 ಜನರು ಲೈಕ್ ಅವ್ರು ಡಿಸ್ಲೈಕ್ ಏನೋ ಒಂದು ಕೊಡಿ. 1000 ಜನಕ್ಕೂ ಕೊಡೋಕ್ಕಾಗಲ್ಲ ಗೊತ್ತು, ಬಟ್ ವ್ಯೂಸ್ ನೋಡ್ತೀರಲ್ಲ, ಅದೇ ಥರ ಇಷ್ಟ ಆಗಿದೆಯೋ ಆಗಿಲ್ವೋ ಅನ್ನೋದು ಡಿಸ್ಲೈಕು ಲೈಕ್ ಅಂತದೆ, ಎರಡರಲ್ಲೂ ಒಂದು ಮಾಡಿಕೊಡಿ ಅಂತ ಒಂದು ಕೈಂಡ್ಲಿ ರಿಕ್ವೆಸ್ಟ್ ಅಷ್ಟೇ ಒಂದು. ಸೊ ಅದೇ ಥರ ಮರಿಬೇಡಿ, ಮೂವಿ ನೋಡಿಬಿಟ್ಟು ಕಮೆಂಟಲ್ಲಿ ಖಂಡಿತ ಹೇಳ್ಬೇಕು ನೀವೆಲ್ಲರೂ. ಅದೇ ಥರ ಇಷ್ಟೋ ತನಕ ನನ್ನ ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಮತ್ತು ಧನ್ಯವಾದಗಳು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಸ್ಟೇ ಟ್ಯೂನ್.